ಐದನೇ ದಿನವೂ ಕೂಡ ಇಂಡಿಗೋ ವಿಮಾನಗಳು ನಿಂತಲ್ಲೇ ನಿಂತಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಐದನೇ ದಿನವೂ ನಿಂತಲ್ಲೇ ನಿಂತ ಇಂಡಿಗೋ ವಿಮಾನ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ತಪ್ಪದ ಪರದಾಟ. ಆದರೂ ಸಹ ಏರ್ಪೋರ್ಟ್ಗೆ ಆಗಮಿಸುತ್ತಿರುವ ಜನ, ಲಗೇಜ್ ಹೊತ್ತುಕೊಂಡು ಪ್ರಯಾಣಿಕರ ಆಗಮನ. ಇಂದು ಫ್ಲೈಟ್ ಹಾರಾಟ ನಿರೀಕ್ಷೆಯಲ್ಲಿ ಬರ್ತಿರುವಂತಹ ಜನ. ಈಗಾಗಲೇ ನಾವು ಗಮನಿಸ್ತಾ ಹೋಗೋದಾದ್ರೆ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಶುರುವಾಗಿದೆ. ಇಂದು ಕೂಡ ಅಂದ್ರೆ ಇವತ್ತಿನ ಐದನೇ ದಿನವೂ ಕೂಡ ಈ ಒಂದು ಪರದಾಟ, ಪೀಕಲಾಟ ಎಲ್ಲವೂ ಕೂಡ ಮುಂದುವರೆದಿರುವಂಥದ್ದು. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರ ಪರದಾಟ ಮುಂದುವರೆದಿದೆ. ಸಾವಿರಾರು ಪ್ರಯಾಣಿಕರು ಏರ್ಪೋರ್ಟ್ನಲ್ಲೇ ಹಗಲು ರಾತ್ರಿ ಕಾಲ ಕಳೆಯುವಂತಾಗಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಇಂಡಿಗೋ ಸಂಸ್ಥೆಯ ಸಿಬ್ಬಂದಿಗಳ ಜೊತೆಯೂ ಕೂಡ ಪ್ರಯಾಣಿಕರು ವಾಗ್ವಾದವನ್ನು ನಡೆಸ್ತಾ ಇರುವಂಥದ್ದು. ಇಂಡಿಗೋ ಏರ್ಲೈನ್ಸ್ ವಿರುದ್ಧ ಆಕ್ರೋಶವನ್ನ ಹೊರಗಾಕ್ತಾ ಇದ್ದಾರೆ. ಏರ್ಪೋರ್ಟ್ ಸಿಬ್ಬಂದಿ ನಮಗೆ ಸರಿಯಾದ ಮಾಹಿತಿಯನ್ನ ನೀಡ್ತಾ ಇಲ್ಲ, ಏನಾಗಿದೆ ಏನಿಲ್ಲ ಇದರ ಬಗ್ಗೆ ಮಾಹಿತಿಯನ್ನ ಕೂಡ ನೀಡ್ತಾ ಇಲ್ಲ ಅಂತ ಪ್ರಯಾಣಿಕರು ಆಕ್ರೋಶವನ್ನು ಹೊರಗಾಕ್ತಾ ಇರುವಂಥದ್ದು. ಇಂದು ಕೂಡ ಫ್ಲೈಟ್ ಹಾರಾಟದ ನಿರೀಕ್ಷೆಯಲ್ಲಿ ಬರ್ತಾ ಇದ್ದಾರೆ ಜನ. ಆದರೆ ಲಗೇಜ್ ಹೊತ್ತುಕೊಂಡು ಬರ್ತಾ ಇರುವಂತಹ ಪ್ರಯಾಣಿಕರು ಮತ್ತೆ ನಿರಾಸೆಯಲ್ಲಿ ಇರುವಂಥದ್ದು. ನೋಡಿ, ಏರ್ಪೋರ್ಟ್ಗೆ ಆಗಮಿಸ್ತಾ ಇದ್ದಾರೆ ಜನ. ಕೆಂಪೇಗೌಡ ಏರ್ಪೋರ್ಟ್ನ ದೃಶ್ಯಾವಳಿಗಳನ್ನ ನೀವು ಗಮನಿಸಬಹುದಾಗಿದೆ. ಇಂಡಿಗೋ ವಿಮಾನ ಮಾತ್ರ ನಿಂತಲ್ಲೇ ನಿಂತಿರುವಂಥದ್ದು. ಇಂಡಿಗೋ ಏರ್ಲೈನ್ಸ್ ವಿರುದ್ಧ ಆಕ್ರೋಶವನ್ನ ಹೊರಗಾಕಿದ್ದಾರೆ ಪ್ರಯಾಣಿಕರು. ಸಾಮಾಜಿಕ ಮಾಧ್ಯಮದಲ್ಲೂ ಕೂಡ ಲೈವ್ ಬರ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರ ಸಂಖ್ಯೆ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಳ ಆಗ್ತಾ ಇರುವಂಥದ್ದು. ದೇವನಹಳ್ಳಿ ಬಳಿಯ ಕೆಂಪೇಗೌಡ ಏರ್ಪೋರ್ಟ್ ಪ್ರಯಾಣಿಕರು ಹೆಚ್ಚಾಗ್ತಾ ಇದ್ದಂತೆ ಆಡಳಿತ ಮಂಡಳಿ ಅಲರ್ಟ್ ಆಗಿದೆ. ಡಿಪಾರ್ಚರ್ ಗೇಟ್ ಮುಂಭಾಗ ಹೆಚ್ಚಿನ ಆಸನಗಳ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಪ್ರಯಾಣಿಕರು ಕೂರಲು ಹೆಚ್ಚುವರಿ ಚೇರ್ಗಳ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರುವಂಥದ್ದು. ಇಂಡಿಗೋ ಏರ್ಲೈನ್ಸ್ ನಲ್ಲಿ ಸಿಬ್ಬಂದಿಗಳ ಕೊರತೆ ಉಂಟಾಗಿದೆ. ಈ ಸಿಬ್ಬಂದಿಗಳ ಕೊರತೆಯಿಂದ ಅವಾಂತರವೇ ಸೃಷ್ಟಿಯಾಗಿದೆ. ಆ ಅವಾಂತರಗಳ ಒಂದು ಸುರಿಮಳೆಯನ್ನ ಹೇಳತೀರಲಾಗದು. ನೀವು ಕೂಡ ಈಗ ಒಂದು 4-5 ದಿನಗಳಿಂದ ನೋಡ್ತಾ ಇದ್ದೀರಾ ಸುದ್ದಿಗಳನ್ನ. ಕಳೆದ 4 ದಿನ ಅಂದ್ರೆ ಇವತ್ತು 5ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಕಳೆದ 4 ದಿನಗಳಿಂದ ಕೂಡ ಇಂಡಿಗೋದ 1,000ಕ್ಕೂ ಅಧಿಕ ವಿಮಾನಗಳ ಹಾರಾಟ ರದ್ದಾಗಿದೆ, ವಿಳಂಬವಾಗ್ತಾ ಇದೆ. ಜನರು ವಿಮಾನ ನಿಲ್ದಾಣಗಳಲ್ಲಿ ಪರದಾಡ್ತಾ ಇದ್ದಾರೆ. ಈ ರದ್ದಾಗಿರೋದ್ರಿಂದ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ಆನ್ಲೈನ್ನಲ್ಲಿ ಎಂಗೇಜ್ಮೆಂಟ್ ಮಾಡ್ಕೊಳ್ತಿದ್ದಾರೆ, ನಿಶ್ಚಿತಾರ್ಥ ಮಾಡ್ಕೊಳ್ತಿದ್ದಾರೆ, ಇನ್ನೇನು ಮದುವೆ ಮಾಡ್ಕೊಳ್ಳೋದೊಂದು ಬಾಕಿ. ಯಾಕಂದ್ರೆ ಸಾಕಷ್ಟು ರೀತಿಯ ಅಂದ್ರೆ ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಇಲ್ಲಿಂದ ದೆಹಲಿಗೆ ಹೋಗೋದಾಗಿರ್ಬೋದು ಅಥವಾ ಬೇರೆ ರಾಜ್ಯಗಳಿಗೆ ಹೋಗೋಕ್ಕಾಗ್ತಾ ಇಲ್ಲ, ಏನಿಲ್ಲ. ವಿಮಾನಗಳಿದೆ, ಆದರೆ ವಿಮಾನಗಳಿದ್ರೂ ಕೂಡ ಅದನ್ನು ಆಪರೇಟ್ ಮಾಡೋಕೆ ಸಿಬ್ಬಂದಿಗಳಿಲ್ಲದ ಸನ್ನಿವೇಶ ಇಂಡಿಗೋಗೆ ಬಂದಿರುವಂಥದ್ದು. ದೆಹಲಿ, ಬೆಂಗಳೂರು, ಲಕ್ನೋ, ಜಮ್ಮು ಕಾಶ್ಮೀರ, ಚೆನ್ನೈ, ಹೈದರಾಬಾದ್, ಭೋಪಾಲ್ ಸೇರಿದಂತೆ ಪ್ರಮುಖ ಮಾರ್ಗಗಳಲ್ಲಿ ಸಂಪೂರ್ಣವಾಗಿ ವಿಮಾನ ಹಾರಾಟ ಬಂದಾಗಿರುವಂಥದ್ದು. 1000ಕ್ಕೂ ಹೆಚ್ಚು ವಿಮಾನಗಳು ನಿಂತಲ್ಲೇ ನಿಂತಿದೆ. ಈ ಬಗ್ಗೆ ಈಗಾಗಲೇ ಇಂಡಿಗೋ ಘೋಷಣೆಯನ್ನ ಕೂಡ ಮಾಡಲಾಗಿರುವಂಥದ್ದು. ಇಂಡಿಗೋ ಸಿಇಒ ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ಭಾರತದಲ್ಲಿ ಇಂಡಿಗೋ ಏರ್ಲೈನ್ಸ್ ಸಂಸ್ಥೆ ಸಮಸ್ಯೆಯನ್ನ ಎದುರಿಸುತ್ತಿದೆ. ವಿಮಾನ ಸೇವೆಯಲ್ಲಿ ದೊಡ್ಡ ಮಟ್ಟದಲ್ಲಿ ವ್ಯತ್ಯಯ ಆಗುತ್ತಿರುವಂಥದ್ದು. ಪ್ರಯಾಣಿಕರ ಅನುಕೂಲಕ್ಕೆ ಮುಂದಾದ ರೈಲ್ವೆ ಇಲಾಖೆ, ಭಾರತ ರೈಲ್ವೆಯಿಂದ ಹೆಚ್ಚುವರಿ ಬೋಗಿಗಳ ಅಳವಡಿಕೆಯನ್ನ ಕೂಡ ಮಾಡಲಾಗಿರುವಂಥದ್ದು. ಹೆಚ್ಚುವರಿ ಎಸಿ ಕೋಚ್ ಅಳವಡಿಕೆ ಮಾಡಿ ಜನರಿಗೆ ಸೇವೆಯನ್ನ ಒದಗಿಸಲು ನಿರ್ಧಾರವನ್ನು ತೆಗೆದುಕೊಂಡಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ಗಮನಿಸ್ತಾ ಹೋದ್ರೆ ನೋಡಿ, ಭಾರತದಲ್ಲಿ ಇಂಡಿಗೋ ಅತಿ ದೊಡ್ಡದಾದಂತಹ ಒಂದು ಸಂಸ್ಥೆ ಅಂತಾನೆ ಹೇಳ್ಬೋದು. ಈ ಸಂಸ್ಥೆ ಇದೀಗ ತಾಂತ್ರಿಕ ಸಮಸ್ಯೆ ಅಲ್ಲ, ಸಿಬ್ಬಂದಿಗಳ ಕೊರತೆಯ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥದ್ದು. ವಿಮಾನ ಸೇವೆಯಲ್ಲಿ ದೊಡ್ಡ ಮಟ್ಟದಲ್ಲಿ ವ್ಯತ್ಯಯ ಆಗಿರುವಂಥದ್ದು. ಯಾಕಂದರೆ ನೋಡಿ, 1000ಕ್ಕೂ ಹೆಚ್ಚು ವಿಮಾನಗಳು ನಿಂತಲ್ಲೇ ನಿಂತಿದೆ, ಹಾರಾಟವನ್ನು ಮಾಡೋಕ್ಕಾಗದೆ. ಪ್ರಯಾಣಿಕರ ಅನುಕೂಲಕ್ಕೆ ಇದೀಗ ರೈಲ್ವೆ ಇಲಾಖೆ ಕೂಡ ಮುಂದಾಗಿದೆ. ಹಾಗಾದರೆ ರೈಲ್ವೆ ಇಲಾಖೆ ಯಾವ ರೀತಿ ಮುಂದಾಗಿರುವಂಥದ್ದು ಪ್ರಯಾಣಿಕರ ಸೇವೆಗೆ ಅಂತ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ಭಾರತ ರೈಲ್ವೆಯಿಂದ ಹೆಚ್ಚುವರಿ ಬೋಗಿಗಳ ಅಳವಡಿಕೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಹಾಗೆ ಹೆಚ್ಚುವರಿ ಎಸಿ ಕೋಚ್ ಅಳವಡಿಕೆಯನ್ನು ಮಾಡಿ
ಜನರಿಗೆ ಅಂದರೆ ಈಗ ಎಲ್ಲೆಲ್ಲಿ ದೆಹಲಿ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಲಕ್ನೋ, ಜಮ್ಮು ಕಾಶ್ಮೀರ, ಚೆನ್ನೈ, ಹೈದರಾಬಾದ್, ಭೋಪಾಲ್ ಸೇರಿದಂತೆ ಸಾಕಷ್ಟು ಮಾರ್ಗಗಳಿಗೆ ಈಗಾಗಲೇ ರೈಲು ಮಾರ್ಗ ಕೂಡ ಇರುವಂಥದ್ದು ಸಾಕಷ್ಟು ರಾಜ್ಯಗಳಿಗೆ. ಹೀಗಾಗಿ ರೈಲ್ವೆ ಇಲಾಖೆ ಕೂಡ ಮುಂದಾಗಿದೆ ಜನರಿಗೆ ಹೆಚ್ಚಿನ ಸೇವೆಯನ್ನು ಒದಗಿಸೋಕೆ, ಅದರಲ್ಲೂ ಕೂಡ AC ಕೋಚ್ ಅಳವಡಿಕೆ ಮಾಡಿ ಜನರಿಗೆ ಸೇವೆ ಮಾಡೋಕೆ ಮುಂದಾಗಿರುವಂಥದ್ದು ರೈಲ್ವೆ ಇಲಾಖೆ. ಹಾಗಾದ್ರೆ ಯಾವ್ಯಾವ ರೈಲುಗಳಿಗೆ ಹೆಚ್ಚುವರಿ AC ಕೋಚ್ ಅಳವಡಿಕೆ ಮಾಡಲಾಗಿದೆ? ಹಮ್ಸಫರ್ ಎಕ್ಸ್ಪ್ರೆಸ್, ತಿರುವನಂತಪುರಂ ಸೆಂಟ್ರಲ್ ಎಕ್ಸ್ಪ್ರೆಸ್, ಡಾಕ್ಟರ್ MGR ಚೆನ್ನೈ ಎಕ್ಸ್ಪ್ರೆಸ್, ಮಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್, ಮುಂಬೈ CST ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್, ಹಾಗೆ ಚೆನ್ನೈ ಬಿಚ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್, ಅಂತಾರಾಜ್ಯ ಸಂಚಾರ ಮಾಡುವಂತಹ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲುಗಳಿಗೆ ಹೆಚ್ಚುವರಿ ಕೋಚ್ಗಳನ್ನು, ಅದರಲ್ಲೂ ಕೂಡ AC ಕೋಚ್ಗಳನ್ನು ಜಾಯಿನ್ ಮಾಡಲಾಗ್ತಾ ಇರುವಂಥದ್ದು. ತಾತ್ಕಾಲಿಕವಾಗಿ ಹೆಚ್ಚುವರಿ ಬೋಗಿಗಳ ಅಳವಡಿಕೆಯನ್ನು ಮಾಡಲಾಗ್ತಾ ಇದೆ. ರೈಲ್ವೆ ಇಲಾಖೆಯಿಂದ ಹೆಚ್ಚುವರಿ ಬೋಗಿಗಳ ಅಳವಡಿಕೆಯನ್ನು ಮಾಡಿ ಜನರ ಸೇವೆಗೆ ಮುಂದಾಗಿರುವಂಥದ್ದು ರೈಲ್ವೆ ಇಲಾಖೆ. ಈಗಾಗಲೇ ರೈಲ್ವೆ ಇಲಾಖೆ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತಲೇ ಹೇಳ್ಬೋದು. ಈಗ 4-5 ದಿನಗಳಿಂದ ಪ್ರಯಾಣಿಕರು ಏರ್ಪೋರ್ಟ್ನಲ್ಲೇ ಪರದಾಡ್ತಿದ್ದಾರೆ. ಹಾಗೆ ಊಟ ಇಲ್ಲ, ನಿದ್ರೆ ಇಲ್ಲ, ಈ ರೀತಿಯ ಒಂದು ಘಟನೆ ಆಗ್ತಾ ಇರುವಂಥದ್ದು. ಈ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಿರುವಂತಹ ಸಂದರ್ಭದಲ್ಲಿ ರೈಲ್ವೆ ಇಲಾಖೆ ಒಂದೊಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡು ಹಮ್ಸಫರ್ ಎಕ್ಸ್ಪ್ರೆಸ್, ತಿರುವನಂತಪುರಂ ಸೆಂಟ್ರಲ್ ಎಕ್ಸ್ಪ್ರೆಸ್ ಆಗಿರ್ಬೋದು, ಹಾಗೆ ಡಾಕ್ಟರ್ MGR ಚೆನ್ನೈ ಎಕ್ಸ್ಪ್ರೆಸ್ಸು, ಹಾಗೆ ಮಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು, ಹಾಗೆ ಮುಂಬೈ CST ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು, ಇನ್ನು ಚೆನ್ನೈ ಬಿಚ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್, ಅಂತಾರಾಜ್ಯ ಸಂಚಾರ ಮಾಡುವಂತಹ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನ್ಗಳಿಗೆ ಹೆಚ್ಚುವರಿಯಾಗಿ AC ಕೋಚ್ಗಳನ್ನು ತಾತ್ಕಾಲಿಕವಾಗಿ ಬೋಗಿಗಳನ್ನು ಅಳವಡಿಕೆ ಮಾಡುವಂತಹ ನಿರ್ಧಾರವನ್ನು ಕೈಗೊಂಡಿದೆ. ಹೀಗಾಗಿ ಪ್ರಯಾಣಿಕರು ಪರದಾಟವನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಪ್ರಯಾಣಿಕರ ಒಂದು ಸಹಾಯಕ್ಕೆ ಮುಂದಾಗಿರುವಂಥದ್ದು ರೈಲ್ವೆ ಇಲಾಖೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ 11 ವಿಮಾನಗಳ ಹಾರಾಟ. ಇಂಡಿಗೋ ವಿಮಾನ ಹಾರಾಟದಲ್ಲಿ ಸ್ವಲ್ಪ ಚೇತರಿಕೆ. ಏರ್ಪೋರ್ಟ್ ಒಳಗಡೆ ಹೋಗಲು ಮುಗಿಬಿದ್ದ ಪ್ರಯಾಣಿಕರು. ಏರ್ಪೋರ್ಟ್ ಒಳಗಡೆ ಹೋಗಲು ಪ್ರಯಾಣಿಕರು ಮುಗಿಬಿದ್ದಿದ್ದಾರೆ. ಡಿಪಾರ್ಚರ್ ಗೇಟ್ಗಳ ಬಳಿ ಕ್ಯೂನಲ್ಲಿ ನಿಂತಿದ್ದಾರೆ ಜನರು. 1000ಕ್ಕೂ ಹೆಚ್ಚು ವಿಮಾನಗಳು ನಿಂತಲ್ಲೇ ನಿಂತಿರುವಂಥದ್ದು. ಆದರೆ ಇದೀಗ ಏನು ವ್ಯತ್ಯಯ ಇತ್ತು, ಈ ಬಿಕ್ಕಟ್ಟಿನ ನಡುವೆ 11 ಇಂಡಿಗೋ ವಿಮಾನಗಳು ಹಾರಾಟವನ್ನು ಪ್ರಾರಂಭ ಮಾಡಿರುವಂಥದ್ದು. ಕೆಂಪೇಗೌಡ ಏರ್ಪೋರ್ಟ್ನಿಂದ 11 ವಿಮಾನಗಳ ಹಾರಾಟ ನಡೀತಾ ಇದೆ. ಅಂದರೆ ಇವತ್ತು ಡಿಪಾರ್ಚರ್ ಆಗೋಕ್ಕೆ ಮುಂದಾಗಿರುವಂಥದ್ದು. ವಿಮಾನಗಳ ಹಾರಾಟದ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಮುಂದು ನಾ ಮುಂದು ಎನ್ನುವಂತಹ ಪರಿಸ್ಥಿತಿಯನ್ನು ತಂದೊಡ್ಡಿದ್ದಾರೆ. ಏರ್ಪೋರ್ಟ್ ಒಳಗಡೆ ಹೋಗೋಕೆ ಪ್ರಯಾಣಿಕರು ಕೂಡ ಮುಗಿಬಿದ್ದಿದ್ದಾರೆ. ಡಿಪಾರ್ಚರ್ ಗೇಟ್ಗಳ ಬಳಿ ಕ್ಯೂ ನಿಂತಿದ್ದಾರೆ ಜನರು. ಏನೆಲ್ಲ ಆಗ್ತಾ ಇದೆ? 11 ವಿಮಾನಗಳ ಹಾರಾಟಕ್ಕೆ ಮುಂದಾಗಿರುವಂಥದ್ದು ಇಂಡಿಗೋ ಸಂಸ್ಥೆ. ಇವತ್ತು ಕೂಡ 5ನೇ ದಿನವೂ ಕೂಡ ಈ ವ್ಯತ್ಯಯ ಆಗಲಿದೆ ಅಂತ ಪೀಟರ್ ಅವರು ಕೂಡ, ಅಂದರೆ ಇಂಡಿಗೋ ಸಂಸ್ಥೆಯ CEO ಪೀಟರ್ ವಿಡಿಯೋ ಮೂಲಕ ನಿನ್ನೆ ಅಷ್ಟೇ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಎಲ್ಲರೂ ಕೂಡ ಸಹಕರಿಸಿ ಅಂತ ಮನವಿಯನ್ನು ಮಾಡಿಕೊಂಡಿದ್ರು. ಈ ಮನವಿಗೆ ಸ್ಪಂದನೆ ಸ್ವಲ್ಪ ಮಟ್ಟದಲ್ಲಿ ಸಿಕ್ಕಿದೆ ಅಂತಲೇ ಅಂದ್ಕೋಬೋದು. ಯಾಕಂದರೆ 1000ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ರದ್ದಾಗಿದೆ, ವಿಳಂಬವಾಗಿದೆ. ಆದರೆ ಇದೀಗ ಕೆಂಪೇಗೌಡ ಏರ್ಪೋರ್ಟ್ನಿಂದ 11 ವಿಮಾನಗಳ ಹಾರಾಟ ಶುರುವಾಗಿರುವಂಥದ್ದು. ನಾವು ಹೋಗ್ತೀವಿ ಎನ್ನುವಂತಹ ನಿಟ್ಟಿನಲ್ಲಿ ಯಾವ್ಯಾವ ರಾಜ್ಯಗಳಿಗೆ ಈ ಒಂದು ವಿಮಾನಗಳು ಹಾರಾಟವನ್ನು ಮುಂದುವರಿಸಿದೆ ಗೊತ್ತಿಲ್ಲ. ಈ ಕುರಿತಂತೆ ಇನ್ನಷ್ಟು ಮಾಹಿತಿ ಕೂಡ ಅಪ್ಡೇಟ್ ಆಗಬೇಕಾಗಿದೆ.